ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಅಂತ ಮಾತಾಡ್ತಾ ಹೋಗೋಣ. ಸುಮಾರು ಸೆಕ್ಟ್ರಲ್ಲಿ ಇವತ್ತು ಸೆಲ್ಲಿಂಗ್ ಬಂದಿದೆ. ಆ ಸೆಲ್ಲಿಂಗ್ ಅನ್ನೋದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಮಾರ್ಕೆಟು ಟಾಪ್ ಲೆವೆಲಲ್ಲೇ ಎಂಡ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸತೀಶ್ ಸರ್ ಕೂಡ ಶೇರ್ ಮಾಡಿದ್ರು. ಇವತ್ತೊಂದು ಫ್ಯಾನ್ಸಿ ನಂಬರಲ್ಲಿ ನಿಫ್ಟಿ ಮುಗಿದಿದೆ ಅಲ್ವಾ. 2, 3, 5, 6, 7 ಈ ರೀತಿಯಾಗಿದೆ. 4 ಒಂದಿಲ್ಲ, 2, 3, 5, 6, 7 ಈ ರೀತಿ ಒಂದು ಫ್ಯಾನ್ಸಿ ನಂಬರಲ್ಲಿ ನಿಫ್ಟಿ ಇವತ್ತು ಕ್ಲೋಸಿಂಗ್ ಆಗಿದೆ. ಇವತ್ತು ಆಟೋ ಸೆಕ್ಟ್ರಲ್ಲಿ ಮತ್ತೆ ಸೆಲ್ಲಿಂಗ್ ಆಗಿರೋದು, ಕಂಟಿನ್ಯೂಷನ್ ಆಗಿರೋದು ಕಾಣಿಸ್ತಾ ಇದೆ. ಮೋಸ್ಟ್ಲಿ ಆಟೋ ಸೇಲ್ ಡೇಟಾ ಬರೋದಿದೆ. ಯಾವುದೋ ಒಂದು ಕಾರಣಕ್ಕಾಗಿ ಆಟೋ ಸೆಕ್ಟರ್ಲಿ ಸೆಲ್ಲಿಂಗ್ ಬಂದರೆ ತುಂಬ ಒಂದು ರ್ಯಾಲಿ ಆಗಿತ್ತು. ಅಲ್ಲಿಂದ ಸೆಕ್ಟರ್ ರೊಟೇಷನ್ ಆದಂಗೆ ಕಾಣಿಸ್ತಾ ಇದೆ. ಬ್ಯಾಂಕಿಗೆ ಬಂದಿದ್ದಾರಾ ಅಥವಾ IT ಕಡೆಗೆ ಹೋಗ್ತಾ ಇದ್ದಾರಾ ಅಥವಾ ಬೇರೆ ಇನ್ಯಾವುದೂ ನಮ್ಮ FMC ಸೆಕ್ಟರ್ಗೆ ಮೂವ್ ಆಗ್ತಾ ಇದ್ದಾರಾ ಬಿಗ್ ಪ್ಲೇಯರ್ಸು ಅನ್ನೋದು ಗೊತ್ತಿಲ್ಲ. ಮೊನ್ನೆ 2 ದಿನ ನೋಡಿ FIDA ಇಬ್ಬರು ಕೂಡ ನೆಟ್ ಬೈಯರ್ಸೇ ಆಗಿದ್ದಾರೆ. ನಿನ್ನೆ ಸರಿಸುಮಾರು 8,000, 7,000, 15,000 ಕೋಟಿ ನಿನ್ನೆ ಬೈ ಮಾಡಿದ್ದಾರೆ. ಮೊನ್ನೆನೂ ಕೂಡ ಬೈಯಿಂಗ್ ಇತ್ತು. ಇವತ್ತಿನ ಡೇಟಾ ಇನ್ನೂ ಬಂದಿರಲ್ಲ, ಬಂದ ಮೇಲೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು. ಇವತ್ತು ಸ್ಟೀಲ್ ಸೆಕ್ಟರ್ ಪಾಸಿಟಿವ್ ಆಗಿತ್ತು. ಮೋರ್ ಇಂಪಾರ್ಟೆಂಟ್ಲಿ ಅದಕ್ಕಿಂತ ಜಾಸ್ತಿಯಾಗಿ ನಮಗೆ ಇವತ್ತು ಕೆಮಿಕಲ್ ಸೆಕ್ಟರ್ ಪಾಸಿಟಿವ್ ಆಗಿತ್ತು. ಕೆಮಿಕಲ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಇವತ್ತು. ಸೊ ಇವತ್ತು ಕೋಟಕ್ ಬ್ಯಾಂಕಲ್ಲಿ ICICI ಬ್ಯಾಂಕಲ್ಲಿ ರ್ಯಾಲಿ ಬಂತು. ನಿನ್ನೆ HDFC ಬ್ಯಾಂಕಿನ ಸರದಿಯಾಗಿತ್ತು. ಇವತ್ತು ಕೋಟಕ್ ಮತ್ತು ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಮೂರು ಕೂಡ ಕ್ರಮೇಣವಾಗಿ 1% ಅಪ್ ಮೂವ್ಮೆಂಟ್ ಬಂದಿತ್ತು. SBI ನಲ್ಲಿ ಸ್ವಲ್ಪ ಕರೆಕ್ಷನ್ ಆದಂಗೆ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ ಯಾವುದು ನಮಗೆ ಹಿಂಡಾಲ್ಕೋ ಅಂತ ಕಾಣಿಸುತ್ತಲ್ವ. 2.13% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತು ಹಿಂಡಾಲ್ಕೋನೇ ಇವತ್ತಿನ ಟಾಪ್ ಗೈನರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಹೀರೋ ಮೋಟೋಕಾರ್ಪ್ ಅಂತ ಕಾಣಿಸುತ್ತೆ. 2.53% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತು ಅದು ಟಾಪ್ ಲೂಸರ್ ಆದಂಗಿದೆ. ಸೊ ಮಾತಾಡ್ತಾ ಬರೋಣಂತೆ ಯಾವ ರೀತಿಯಾಗಿತ್ತು ಅಂತ. ನಿಫ್ಟಿನಲ್ಲಿ ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ, ಅದೇ ಝೋನಲ್ಲಿದೆ ಇನ್ನೂ ಕೂಡ. ನಾವು ಯಾವುದೇ ಕಾರಣಕ್ಕೂ ಇವತ್ತಿನಲ್ಲೂ ಅಂದರೆ ನೆನ್ನೆ ಏನು ಮಾಡಿತ್ತಲ್ಲೋ 23,440 ಅದನ್ನು ಬಿಟ್ಟು ನಾಳೆ ಕೆಳಗಡೆ ಹೋಗೋ ತನಕ ಅಗ್ರೆಸಿವ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲಿ ಹೋದ್ರೂ ಹಿಂದೆ ಎಲ್ಲ ಸಪೋರ್ಟ್ ಇದೆ. 23,400ರಿಂದ 440 ಈ ಝೋನಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ಬರ್ಬೋದು ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗೂಗ್ಲಿ ಹಾಕೋಂಗೆ ಇಲ್ಲಿದ್ದು ಮೇಲ್ಗಡೆ ಓಪನ್ ಆಯಿತು. ಮೇಲ್ಗಡೆ ಓಪನ್ ಆದರೆ ಏನು ಮಾಡೋಂಗಿಲ್ಲ. ಆದರೆ ಫಸ್ಟ್ ಬಾರಲ್ಲೇ ನಿಮಗೆ ದೊಡ್ಡದಾಗಿ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದು ಕಂಟಿನ್ಯೂ ಆಗಿ ಎಕ್ಸಾಕ್ಟಾಗಿ ನೋಡಿ ನೆನ್ನೆ ಏನು ಲೋ ಮಾಡಿತ್ತು ಆ 23,440 ಝೋನಲ್ಲಿ ಹ್ಯಾಮರ್ ಮಾಡ್ತು ಅಂತಂದರೆ ಟ್ರೇಡ್ ರಿವರ್ಸಲ್ ಆಗುತ್ತೆ ಅಂತಲ್ಲ, ಆದರೆ ಕಾಷಿಯಸ್ ಆಗಿರ್ಬೇಕು ನಾವು. ಅಲ್ಲಿಂದ ಚೇಂಜ್ ಆಗ್ಬೋದು ಅಂತ. ಅಲ್ಲಿಂದ ಚೇಂಜ್ ಆಯಿತು. ಈ ರೀತಿ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಹೋಯಿತು. ಈ ಒಂದು ಪಾಯಿಂಟಲ್ಲಿ ನಾವು ಇವತ್ತು ಮಾರ್ಕೆಟ್ ಸರ್ಪ್ರೈಸ್ ಮಾಡ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು. ಕಾರಣ ಏನು ಅಂತಂದರೆ ನೀವು ನೋಡೋದಾದರೆ ಇಲ್ಲಿಂದ ನಡೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಹೋಗಿದೆ. ಯಾವಾಗಲೂ ಹೇಳ್ತಾ ಇದ್ದೀನಿ, ಹಳೆ ಲೋನ ಮತ್ತೆ ಬಂದು ಟೆಸ್ಟ್ ಮಾಡ್ತೀನಿ ಅಂದರೆ ಟ್ರೆಂಡ್ ಲೈನ್ ರೆಫರೆನ್ಸ್ ಹಾಕೋಬೇಕು. ಆ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬರೋ ತನಕ ಯಾವುದೇ ಕಾರಣಕ್ಕೂ ಪಿ ಬಗ್ಗೆ ಯೋಚನೆ ಮಾಡ್ಬೋದು. ಸೇಮ್ ರೂಲ್ಸ್. ಸೊ ಇವತ್ತು ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಹೋದಾಗ ಈ ಒಂದು ಪಾಯಿಂಟಲ್ಲಿ ನೋಡಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದಿದೆಯೋ ಅಂತ ಅನ್ಸುತ್ತೆ. ಆದರೆ ಮೇಲ್ಗಡೆ ಇದು ರೆಸಿಸ್ಟೆನ್ಸ್ ಆಗಿದೆ. ಈ ಪಾಯಿಂಟಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಒಂದು ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆಗಿ 23,600 ಐತಿ. ಇಲ್ಲಿ ಒಂದು 0 to hero ಟ್ರೇಡ್ ಟ್ರೈ ಮಾಡ್ಬೋದಾಯ್ತು. ನೋಡಿ, ಔಟ್ ಆಫ್ ದ ಮನಿನ ತೊಗೊಳೋದು ಯಾಕೆ ಅನ್ನೋದು ಹೇಳ್ತಾ ಇದ್ದೀನಿ. ಇದು ರಿಸ್ಟ್ ರಿವಾರ್ಡ್ ಇದ್ರ ಬಗ್ಗೆ ಎಲ್ಲ ಆಡಿಯೋ ಕೂಡ ಹೇಳಿದ್ದೆ ನಿಮಗೆ. ಒಂದು ಇಲ್ಲಿ ಈ 23,600, 620ಕ್ಕೆ ಬಂದಾಗ ನೀವು 23,700 ಅಥವಾ 650 ಆ ಥರದ ತೊಗೊಂಡಿದ್ರೆ ನಿಮಗೆ ರಿಸ್ಟ್ ರಿವಾರ್ಡ್ ಚೆನ್ನಾಗಿ ಕೂತ್ಕೊಳುತ್ತೆ. ಅಂದರೆ ಹೇಳೋದು ಅಂತ 0 to hero ಅಂತ ಸುಮಾರು ಕಡೆ ಕೇಳ್ತಾ ಇರ್ತಾರೆ. ನೋಡಿ, 0 to hero ಅಂದರೆ ಹೆಂಗೆ ಓದೋದು ಅಂತ ಇವತ್ತು ಮಾತಾಡ್ಬೋಣ ಅಂತೆ. ಬೇಕಾದ್ರೆ ಇದನ್ನೇ ಟೈಟ್ ಮಾಡ್ಬೋಣ ಇವತ್ತು. 0 to hero ಅಂತಂದರೆ ಏನು ಅನ್ಕೊಂಡಿರ್ತಾರೆ, ನಾನು ಏನೂ ಇರಲ್ಲ, ಫುಲ್ಲು ಒಂದು 10 ರೂಪಾಯಿ ಇಟ್ಕೊಂಡು ಬಂದ್ಬಿಡ್ತೀನಿ, ನಾನೊಂದು 1,000 ರೂಪಾಯಿ ಮಾಡ್ಬಿಡ್ತೀನಿ ಅನ್ನೋದು ಕಾನ್ಸೆಪ್ಟು 0 to hero ಸುಮಾರು ಜನ ಅನ್ಕೊಳೋದು. ಅಲ್ಲ, ತಪ್ಪು. 0 to hero ಕಾನ್ಸೆಪ್ಟ್ ಏನು ಅಂತಂದರೆ, ನನ್ನ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ, ಆದರೆ ನನ್ನ ರಿವಾರ್ಡ್ ಚೆನ್ನಾಗಿರುತ್ತೆ. ಅಂದರೆ ಅದನ್ನು ನಾವು 0 to hero ಅಂತ ಕರಿಬೋದು. ಯಾಕಂದರೆ 10 ರೂಪಾಯಿ ಇರೋದು 1,000 ರೂಪಾಯಿ ಆಗಬೇಕು ಅಂತಂದರೆ ಮಾರ್ಕೆಟಲ್ಲಿ ಅಷ್ಟೊಂದು ದೊಡ್ಡ ಮೂವ್ಮೆಂಟ್ ಬರಬೇಕು. ಅದು ಆಗೋಂಥದ್ದು ತುಂಬ ಕಡಿಮೆ ದಿನ. ಅಥವಾ ನೀವೇನು ಮಾಡಬೇಕು, 10 ರೂಪಾಯಿನಲ್ಲೇ ಸಿಕ್ಕಾಪಟ್ಟೆ ದೊಡ್ಡ ಕ್ವಾಂಟಿಟಿನಲ್ಲಿ ಬೈ ಮಾಡಿರಬೇಕು. ಅದರಿಂದ ನಿಮಗೆ 1,000 ಆಗುವಂಥ ಸಾಧ್ಯತೆ ಇರುತ್ತೆ. ಇದಾಗುತ್ತೆ. ಆ ರೀತಿ ಮಾಡೋದು ತಪ್ಪು. ಯಾಕೆಂತಂದರೆ 10 ರೂಪಾಯಿನ ನೀವು ಸಿಕ್ಕಾಪಟ್ಟೆ ಅಮೌಂಟಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಅದು 0 to hero ಆಗೋದಿಲ್ಲ. ಅದು 10 ರೂಪಾಯಿನ ಸುಮಾರು ಕ್ವಾಂಟಿಟಿ ಮಾಡಿದ್ರೆ ನೀವು ಆಲ್ರೆಡಿ 1,000 ರೂಪಾಯಿ ಹಾಕಿ ಬರ್ತಾ ಇದ್ದೀರಾ, ಇನ್ನೂ ಏನೋ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಅದನ್ನ 0 to hero ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ 0 to hero ಅಂತಂದರೆ ನಮ್ಮ ರಿಸ್ಕ್ ಏನಿರುತ್ತೆ, ನಾವು ಕಳ್ಕೊಳೋದು ಒಂದು ಏನಿರುತ್ತೆ, ಅದು ಆಲ್ಮೋಸ್ಟ್ ನಿಯರ್ ಟು 0 ಇರಬೇಕು. ಅಂದರೆ ನನಗೆ ಹೋದ್ರೂ ಯೋಚನೆ ಇಲ್ಲಪ್ಪ ಅನ್ನೋ ಥರದಿದ್ದರೆ ಅದನ್ನ ನಾವು 0 to hero, ಅದು ನಿಜವಾದ 0 to hero ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಪಾಯಿಂಟಿಗೆ ಬಂದಾಗ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯ್ತಲ್ಲ, ಆಗ 23,700 ಈ ಝೋನ್ ಎಲ್ಲ ನಮಗೆ ಹೋಗುತ್ತಾ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ 2 ಸಲ ಮೂವ್ಮೆಂಟ್ ಆಗಿದೆ. ಬಟ್ ಸುಮಾರು ಸಲ ಈ ಫ್ಲಕ್ಚುಯೇಷನ್ ಮಾಡೋದನ್ನ ನೋಡಿರ್ತೀರ. ಅಂದರೆ ಒಂದು ಮೂವ್ಮೆಂಟ್ ಆಗಿರುತ್ತೆ, ನಿಧಾನಕ್ಕೆ ಮೇಲೆ ಬಂದಿರುತ್ತೆ, ಇಲ್ಲೇ ಸೆಟ್ಲ್ ಆಗುತ್ತೆ ಮಾರ್ಕೆಟು, ಅಥವಾ ಇನ್ನೊಂದು ಸ್ವಲ್ಪ ಸೈಡ್ ವೇಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಒಂದು ಸ್ಪೈಕ್ನ ತಗೊಂಡ್ಬರ್ತಾರೆ. ಈ ರೀತಿ ಮೂವ್ಮೆಂಟ್ ನೋಡಿ ನಿಫ್ಟಿನಲ್ಲಿ ನೋಡೋದಾದ್ರೆ ಪ್ಯಾಟ್ರನ್ನು ಮೊನ್ನೆ ಬಿದ್ದಿತ್ತು, ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಯಿತು. ಲಾಸ್ಟಲ್ಲಿ ಒಂದು ಸೆಲ್ಲಿಂಗ್ ಬಂದಿತ್ತು ಅನ್ನೋ ಬಿಟ್ಟರೆ, ಬಟ್ ಸೆಕೆಂಡ್ ಹಾಫಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೇಲ್ಗಡೆ ಮೂವ್ಮೆಂಟ್ ಅನ್ನೋದು ಬರ್ತಾನೆ ಇದೆ. ಅಂದರೆ ಆಲ್ ಟೈಮ್ ಹೈನ ಟ್ರೈ ಮಾಡೋಕ್ಕೆ ಮಾಡ್ತಾನೆ ಇದೆ ನಿಫ್ಟಿ. ಯಾಕಂದರೆ ನಿಫ್ಟಿ ಆಲ್ರೆಡಿ ಪಾಸಿಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಯಾವ ರೀತಿ ಹೋಗ್ತಿದೆಯೋ ಆ ರೀತಿ ಆಗ್ತಾ ಇದೆ. ನಿನ್ನೆಯಿಂದ ಬ್ಯಾಂಕ್ ನಿಫ್ಟಿ ಕೂಡ ಪುಷ್ ಬಂದಿರೋದ್ರಿಂದ 52,000 ಲೆವೆಲ್ನ ಇವತ್ತೇನಾದರೂ ಬ್ಯಾಂಕ್ ನಿಫ್ಟಿ ಮುಟ್ಟಿತ್ತು ಅಂತಂದರೆ ಖಂಡಿತ ನಿಫ್ಟಿ ಇನ್ನೂ ಒಂದು ಹೈನ ಮಾಡೋಕ್ಕೆ ಸಾಧ್ಯತೆ ಇತ್ತು. ಇವತ್ತು 23,650 ದಾಟಿ ಮೇಲೆ ಹೋಗೋ ಸಾಧ್ಯತೆ ಇತ್ತು. ಈ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನೀವು 0 to hero ತೊಗೊಂಡಿದ್ದಾರೆ. ಅವಾಗ 23,700 ಎಲ್ಲಿ ನಡೀತಿತ್ತು ಗೊತ್ತಾ, 7 ರೂಪಾಯಿ ನಡೀತಾ ಇತ್ತು. ಖಾಲಿ 7 ರೂಪಾಯಿ ನಡೀತಾ ಇತ್ತು. 7 ರೂಪಾಯಿನ
ನೀವು 1:2 1:3 ಅಂದ್ರೂ ₹21 ₹28 1:4 ಅಂತಂದ್ರೂ ಆ ಒಂದು ಟಾರ್ಗೆಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಳ್ಕೊಳೋದು ಎಷ್ಟಿದೆ, ಇಲ್ಲಿ ₹7 ಇದೆ. ಆದರೆ ನಿಮ್ಮ ಕಡೆ ಫೇವರ್ ಆಗಿ 650 675 ತನಕ ಹೋಗಿತ್ತು ಅಂತಂದರೆ ಖಂಡಿತ ಈ 30 ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ 1:4 ಆಗುತ್ತದು, ಆ ಚಾನ್ಸಸ್ ಸಿಗುತ್ತೆ ನಿಮಗೆ. ಬಟ್ ನೀವು ಇಲ್ಲಿ ₹25 ಯೂನಿಟ್ ಒಂದು ಲಾಟಿಗಲ್ವ, ಇವಾಗ 25 ಕ್ವಾಂಟಿಟಿ ಒಂದು ಲಾಟಿಗೆ ನೀವು 10 ಕ್ವಾಂಟಿಟಿನೇ ತೊಗೊಂಡಿದ್ದೀರಾ ಅಂತ ಅನ್ಕೊಂಡು 10 ಲಾಟೇ ತೊಗೊಂಡಿರಾ ಅಂತ ಅನ್ಕೊಳ್ಳೋಣ. 250 × 10 ಅಂತಂದರೆ ನೀವು ಎಷ್ಟು ಆಗ್ತಾ ಇರ್ತೀರಾ ಬಂಡವಾಳ, ಸರಿ ಸುಮಾರು ನೀವು 1,50,000 ಆಗ್ತಾ ಇರ್ತೀರಾ. ನೀವು ಕಳ್ಕೊಂಡ್ರೆ ಎಷ್ಟು ಕಳ್ಕೊತೀರಾ, 1,50,000 ಕಳ್ಕೊತೀರಾ. ಬಟ್ ನಿಮಗೆ ಗೇನ್ ಆಯಿತು ಅಂತಂದರೆ ನಿಮಗೆ 1:3 ಅಂದರೆ ನಾನು 5,000 6,000 ಈ ರೀತಿಯಾಗಿ ನಿಮಗೆ ಸಿಗ್ತಾ ಹೋಗೋದು. ₹6 ₹7 ನಡೀತಾ ಇತ್ತು ಅವಾಗ. ಇದು ನೋಡಿ ನಿಜವಾದ ಝೀರೋ ಟು ಹೀರೋ ಟ್ರೇಡ್, ಅಂದರೆ ಆ ಒಂದು ಚಾನ್ಸಸ್ನ ತೊಗೊಂಡು ಟ್ರೇಡ್ ಮಾಡೋದಾದರೆ ಅಂತ. ಯಾಕೆ ಈ ಥರದ್ದೆಲ್ಲ ಮಾತಾಡೋಕ್ಕೆ ಬರ್ತಾ ಇದ್ದೀವಿ ಅಂತಂದರೆ ನೋಡಿ, ಈ ಸ್ಪೈಕ್ಗಳೆಲ್ಲ ಆಗ್ತಾ ಇದೆಯಲ್ಲ, ಈಗ ಆಪ್ಷನ್ ಸೆಲ್ಲಿಂಗಲ್ಲಿ ಇವತ್ತು 23,700 ಮೇಲ್ಗಡೆ 23,200 ಕೆಳಗಡೆ ಇರ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ. 23,500 ಒಂದು ಸಲ ಅಟೆಂಪ್ಟ್ ಮಾಡ್ತಾ ಬಂತು. ಒಂದು ತುಂಬ ದೊಡ್ಡ ಪ್ರಮಾಣದ ಪುಟ್ ರೇಟಿಂಗ್ ಆಗಿರಲಿಲ್ಲ. ಬಟ್ ಈ ಝೋನಲ್ಲಿ ಇಲ್ಲಿ ಯಾವಾಗ ಬ್ರೇಕ್ಔಟ್ ಕೊಡ್ತಾ ನೀವು ನೋಡಿದ್ರೆ ಪುಟ್ ರೇಟಿಂಗ್ ಓಯ್ ಪ್ರೊಫೈಲ್ ಯಾವ ರೀತಿ ಸೆನ್ಸಿಬಲ್ ನೋಡೋದು ಅಂತ ಸಪ್ರೇಟ್ ವಿಡಿಯೋ ಇದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅಲ್ಲಿ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಯಿತು. ನಿಮ್ಗೆ ಅವಾಗ ಅರ್ಥ ಮಾಡಬೇಕು, ಇವತ್ತು 23,500 ಅಂತೂ ಬಿಟ್ಟು ಕೊಡ್ತಾ ಇಲ್ಲ ಅಂತ. ಆಗ ಯಾರಾದರೂ ಕೆಳಗಡೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರಿ ಅಂದ್ರೂ ನೀವು ಮೇಲ್ಗಡೆ ಬಂದಿದ್ರೆ ಇನ್ನೂ ಒಂದು ₹4 ₹5 ನಡೀತಾ ಇತ್ತು. ಅಂದರೆ 23,450 ಅದೆಲ್ಲ ನಿಮಗೆ ₹4 ₹5 ನಡೀತಾ ಇತ್ತು. ಅದು ನಿಮಗೆ ಈಸಿ ₹4 ₹5 ನಿಮಗೆ ಸಿಗುವಂಥದ್ದು. ಯಾಕೆ, ಇಲ್ಲಿ ಹಿಸ್ಟಾರಿಕಲ್ ರೆಫರೆನ್ಸ್ ಇದೆ 23,500 23,450 ಇವತ್ತು ಟೆಸ್ಟ್ ಮಾಡಿ ಹೋಗಿಂತ ಲೆವೆಲ್ ಅಲ್ಲಿಂದ ವಾಪಸ್ ಹೋಗಿದೆ. ಅದಕ್ಕಿಂತ ಮೇಲ್ಗಡೆ ಒಂದು ದೊಡ್ಡದಾಗಿರುವಂಥ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ ಅಂತಾಗ ಈ ಲೆವೆಲ್ನ ಇವತ್ತು ಒಂದು ಲೋನ್ ಅಂತ ಏನು ಟೆಸ್ಟ್ ಮಾಡಿ ಹೋಗಿತ್ತಲ್ಲ, ಆ ಲೆವೆಲ್ನ ನೀವು ಸೆಲ್ ಮಾಡೋದಕ್ಕೆ ಯಾವುದೇ ರೀತಿಯಂಥ ಅಡ್ಡಿ ಆತಂಕ ಇಲ್ಲ. ಅಲ್ಲೂ ಒಂದು ₹4-5 ಇತ್ತು ಅಂತಂದ್ರೂ ನಿಮಗೆ ಒಳ್ಳೆ ಪ್ರಾಫಿಟ್ ಅದು. ಅಂದರೆ ಈಸಿ ಶಾರ್ಟಾಗಿ ನಿಮಗೆ ₹4-5 ಸಿಗುವಂಥದ್ದು ಅಂತ. ಇಲ್ಲಿ ಒಂದ್ಸಲ ನೋಡಿ ಮತ್ತೆ ಚಮಕ್ ಮಾಡ್ತಾರೆ, ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾರೆ. ಆದರೆ ನಾವು ಹಾಕೊಂಡಿರೋಂಥ ಟ್ರೆಂಡ್ ಲೈನಲ್ಲಿ ಎಲ್ಲ ಒಂದು ಆಟನೂ ನಡೀತಾ ಹೋಗುತ್ತೆ. ಅಂದರೆ ಈ ಟ್ರೆಂಡ್ ಲೈನ್ ಮೇಲೇ ಬಸ್ ಸ್ಟ್ಯಾಂಡ್ ಆಯಿತು, ಅಲ್ಲಿಂದ ಬ್ರೇಕ್ಔಟ್ ಆಯಿತು, ವಾಪಸ್ ಬಂದರೂ ನಾವು ಟ್ರೆಂಡ್ ಲೈನ್ ಬಿಟ್ಕೊಡಿಲ್ಲ, ಹೇಗೇನು ಟ್ರೆಂಡ್ ಲೈನ್ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಯಿತು. ಯಾವುದು ಇದು ಟ್ರೆಂಡ್ ಲೈನ್ ಅಂತ ನೋಡೋದಾದರೆ, ಸೊ ತುಂಬ ಹಿಸ್ಟಾರಿಕಲಿ ಹಾಕೊಂಡ್ಬಂದಿರುವಂಥ ಟ್ರೆಂಡ್ ಲೈನ್ ಒಂದು ಚಾನಲ್ ಆಗ್ತಾನೆ ಇತ್ತು. ಆ ಚಾನಲ್ ಮೇಲ್ಗಡೆ ಹೋಗ್ತಾ ಇತ್ತು, ಮೇಲ್ಗಡೆ ಹೋಗಿದೆ ಅಂತ ಮಾತಾಡ್ಕೊಂಡಿದ್ವಿ. ಈಗ ಇಲ್ಲಿ ಬಂದು ನಿಂತಿದೆ ಅಂತ ನೋಡಿ. ಪಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾರಾದರೂ, ಆ ಥರ ಆಗ್ತಿದೆ ಅಂದರೆ 23,400 ಕೆಳಗಡೆ ಎಲ್ಲಿ ತನಕ ಮಾರ್ಕೆಟ್ ಬಂದು ಕ್ಲೋಸ್ ಆಗಲ್ವೋ ಅಲ್ಲಿ ತನಕ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. 23,400 ಕೆಳಗಡೆ ಬಂದ್ರೂ ಕೂಡ ಈ 23,000 ಲೆವೆಲ್ ಅನ್ನೋದು ಮಾರ್ಕೆಟಲ್ಲಿ ಇನ್ನೂ ಕೂಡ ಸಪೋರ್ಟ್ ಆಗಿ ಉಳಿಯುತ್ತೆ. 23,000 ಲೆವೆಲ್ ತನಕ ಸಪೋರ್ಟ್ ಇದ್ದೇ ಇರುತ್ತೆ. ಸೊ 23,400 ಕೆಳಗಡೆ ಬರೋ ತನಕ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಪಿ ಕೆಳಗೆ. ಸೊ ಯಾಕಂದರೆ ಇಲ್ಲೊಂದು ಪಾಸ್ ಆಗ್ತಾ ಇದೆ, ಇದನ್ನ ಮತ್ತೆ ಬ್ರೇಕ್ಔಟ್ ಕೊಡ್ಬೋದು, ಬಸ್ ಸ್ಟ್ಯಾಂಡ್ ಮಾಡಿ ಮೇಲೆ ಹೋಗ್ಬೋದು, ಅಥವಾ ವಾಪಸ್ ಬಂದು 23,300 ಈ ಲೆವೆಲ್ ಅಂತ ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಹಾಗಾಗಿ ಎಲ್ಲಿ ತನಕ 23,400 ಕೆಳಗಡೆ ಕ್ಲೋಸ್ ಆಗಲ್ಲ ಮಾರ್ಕೆಟು, ಅಲ್ಲಿ ತನಕ ಯಾವುದೇ ರೀತಿಯಾದಂಥ ನಿರ್ಣಯ ಮಾಡುವಂಥದ್ದು ಬೇಡ. ಸೊ ಈಗೇನು ಒಂದು ಡೋಜಿ ಮಾಡ್ತಾ ಇದೆಯೋ, ಹ್ಯಾಂಗಿಂಗ್ ಮ್ಯಾನ್ ಮಾಡ್ತಾ ಇದೆಯೋ, ಅಲ್ಲೇ ಒದ್ದಾಡ್ತಾ ಇದೆ ಒಂದೇ ಲೆವೆಲ್ಲಿ ಅಂತ ಅನಿಸ್ತಾ ಇರ್ಬೋದು. ಖಂಡಿತ ನೋಡಿ, ಈಗ 2-3 ದಿನದಿಂದ ಒಂದೇ ರೀತಿಯಾದಂಥ ಬಸ್ ಸ್ಟ್ಯಾಂಡ್ ಆಗಿದೆ. ಆಲ್ ಟೈಮ್ ಹೈಯಲ್ಲಿ ವಿತ್ ವಾಲಟಿಲಿಟಿ ಆಗ್ತಾ ಇರುವಂಥ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ಇಲ್ಲಿ ಗೊತ್ತಾಯ್ತು ಅನ್ಸುತ್ತೆ, ಝೀರೋ ಟು ಹೀರೋ ಅಂತಂದರೆ ಬೇರೆ ಏನೂ ಅಲ್ಲ. ಝೀರೋ ಟು ಹೀರೋ ಅಂದರೆ ಈ ರೀತಿಯ ಮಾಡೋವಂಥದ್ದು ಝೀರೋ ಟು ಹೀರೋ. ಬೇರೆ ಯಾರಾದರೂ ತುಂಬ ಕ್ವಾಂಟಿಟಿ ಮಾಡಿ ನಾನು ಈ ಫುಲ್ ಒಂದೇ ಸಲ ಒಂದೇ ಮೂಮೆಂಟಲ್ಲಿ ನಾನು ಕ್ಯಾಪ್ಚರ್ ಮಾಡಿಬಿಡ್ತೀನಿ ಅಂತ ಆ ಥರ ಝೀರೋ ಟು ಹೀರೋ ಮಾಡ್ತಾ ಇದ್ದಾರೆ ಅಂದರೆ ರಿಸ್ಟ್ ಟು ರಿವಾರ್ಡ್ ಇಲ್ಲ ಅಂದರೆ ಅದನ್ನ ಝೀರೋ ಟು ಹೀರೋ ಅಂತ ಕರೆಯೋಕ್ಕೆ ಆಗೋದಿಲ್ಲ. ಜೊತೆಗೆ ನಿನ್ನೆ ಒಂದಿಷ್ಟು ಸ್ಟ್ರಾಟಜಿ ಬಿಲ್ಡ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ನೋಡಿ, ಕೆಲವೊಂದು ಸ್ಟ್ರಾಟಜಿಗಳಿರುತ್ತೆ, ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಬೇಕು. ಅಂದರೆ ನಿಮಗೆ ಒಂದು ಪ್ರಾಫಿಟ್ ಆದರೆ ಎಷ್ಟು ತೋರಿಸ್ತಾ ಇರ್ತಾರೆ, ಒಂದು ₹1,000 ಪ್ರಾಫಿಟ್ ಬರುತ್ತೆ ಅಂತ ಅನ್ಕೋಣ. ಎಷ್ಟು ಒಂದು ಲಾಟ್ 2 ಲಾಟ್ ಎಷ್ಟೋ ಮಾಡ್ತಾ ಇರ್ತಾರೆ, ಒಂದು ₹1,000 ಪ್ರಾಫಿಟ್ ಬರುತ್ತೆ. ಲಾಸ್ ಆದರೆ ನಿಮಗೆ ₹300 ಲಾಸ್ ಆಗುತ್ತೆ ಅಂತ ಇರುತ್ತೆ. ಅಂದರೆ ರಿಸ್ಟ್ ಟು ರಿವಾರ್ಡ್ ನೀವು ನೋಡೋದಾದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೋಣ, 1:7 ಇರುತ್ತೆ ಅಂತ ಅನ್ಕೋಣ. ಸೊ ಆ ಥರ ಇರೋ ಸ್ಟ್ರಾಟಜಿನಲ್ಲಿ ಖಂಡಿತ ಈ ಥರ ಟೈಮಲ್ಲಿ ಪ್ರಾಫಿಟಬಲ್ ಆಗುತ್ತಾ ಅಂತ ಕೆಲವರು ಪ್ರಶ್ನೆ ಇರ್ಬೋದು. ಚಾನ್ಸ್ ತೊಗೊಳೋದು ಬೇಡ ಅಂತ ನಾನು ಹೇಳ್ತಿಲ್ಲ. ಎಗೇನ್ ನೋಡಿ, ಇದಕ್ಕೆ ಸುಮಾರು ಮಾನದಂಡಗಳನ್ನ ನೋಡಬೇಕಾಗುತ್ತೆ. ನಿನ್ನೆ ನಾನು ವಾಲಟೈಲ್ ಡೇ 1 VD1 ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ. ಇನ್ನು ಮುಂದೆ ಈ ಥರ ಸ್ಪೆಷಲ್ ಡೇ ಏನಾದ್ರು ಆಗುತ್ತಲ್ಲ ಅವತ್ತಿನ ದಿನ ನಾವು ಮಾತಾಡೋಣ. ಇವತ್ತಿಂದ ಅಂಥ ದಿನ ಅಂತ ಕರೆಯೋಕೆ ಆಗೋದಿಲ್ಲ. ಬಟ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಕೊಂಡಲ್ಲಿರೋದು, ಪೊಸಿಷನ್ ಶಿಫ್ಟ್ ಆಗೋದು, ಈ ರೀತಿ ಎಲ್ಲ ಆಯಿತು ಅಂತಂದರೆ ಅಂಥ ದಿನ ಟ್ರ್ಯಾಕ್ ಮಾಡ್ತಾ ಹೋಗಬೇಕು ಅಂತ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಒಂದು ಕಾಮನ್ ಬಿಹೇವಿಯರು ಇದನ್ನ ವಿಕ್ಸ್ ಜೊತೆ ಸಿಂಕ್ ಮಾಡಿಕೊಂಡು ನೋಡಬೇಕು. ಈಗ ಹಿಂಗೆ ಹೇಳಿದ್ರೆ ತುಂಬ ಅಬ್ಸರ್ಡ್ ಆಗಿರುತ್ತೆ, ಬಟ್ ಟ್ರೈ ಮಾಡ್ತೀನಿ. ನೋಡಿ, ವಿಕ್ಸು ಜಾಸ್ತಿ ಇದ್ದಾಗ ನಮಗೆ ಒಂದು ದೊಡ್ಡ ವಾಲಟಿಲಿಟಿ ಬರೋಕ್ಕೆ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಆಗ ನೀವೇನು ಮಾಡಬೇಕು, ನೀವು ತುಂಬ ಹತ್ತಿರದ ರೇಂಜಲ್ಲಿ ನೀವು ಸ್ಟ್ರಾಂಗಲ್ನ ಮಾಡ್ತಾ ಇದ್ದೀರಾ, ಬೇರೆದು ಮಾಡ್ತಾ ಇದ್ದೀರಾ ಅಂದರೆ ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕು, ಸ್ವಲ್ಪ ವೈಡ್ ರೇಂಜಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಸ್ಟ್ರಾಂಗಲ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲಿರುತ್ತೋ ಅದಕ್ಕಿಂತ ದೊಡ್ಡ ರೇಂಜಲ್ಲಿ ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡಬೇಕು. ಹೆಡ್ಜನ್ನು ಕೂಡ ಹತ್ತಿರದ ತಗೋಬೇಕಾಗುತ್ತೆ. ಯಾಕೆ ಇದು ಬೆನಿಫಿಟ್ ಆಗುತ್ತೆ ಅಂದರೆ ನೋಡಿ, ವಿಕ್ಸು ಆಲ್ರೆಡಿ ಜಾಸ್ತಿ ಇತ್ತು ಅಂತಂದರೆ ಪ್ರೀಮಿಯಂ ನಮಗೆ ಆಲ್ರೆಡಿ ಜಾಸ್ತಿ ನಡೀತಾ ಇರುತ್ತೆ, ಕರೆಕ್ಟ್. ಸೊ ನೀವು ದೂರದ ಹೋದ್ರೂ ನಿಮಗೆ ಅಲ್ಲಿ ಪ್ರೀಮಿಯಂ ಚೆನ್ನಾಗಿರುತ್ತೆ. ಅದರಲ್ಲಿ ನೀವು ಇನ್ನೂ ಸ್ವಲ್ಪ ಹತ್ತಿರ ತಗೊಂಡು ನೀವು ಅಂದರೆ ಆಪ್ಷನ್ ಸೆಲ್ಲಿಂಗ್ ಅಂದರೆ ಮೆಂಟಾಲಿಟಿನೇ ನಿಮ್ಗೆ ಏನಿರಬೇಕು, ಒಂದು 0.5% ನಾನು ತಗೊತಾ ಇದ್ದೀನಿ, 1.5% ತಗೊತಾ ಇದ್ದೀನಿ, ಬೇಕಾದಷ್ಟು ಅಂತ ಇರಬೇಕು. ಬಟ್ ನಿಮಗೆ ವಿಕ್ಸು ಜಾಸ್ತಿ ಇದ್ದಾಗ ಆ ಒಂದು ಫೇವರು ಆಲ್ರೆಡಿ ಜಾಸ್ತಿ ಸಿಗ್ತಾ ಇರುತ್ತೆ. ಆ ಥರ ಇದ್ದಾಗ ನಾವೇನು ಮಾಡಬೇಕು, ಹೆಡ್ಜನ್ನು ಇನ್ನೂ ಹತ್ತಿರದಲ್ಲಿ ಇಟ್ಕೊಂಡು, ಸೊ ನೀವೊಂದು
ಒಂದು ಅರ್ಧ ಕೊಟ್ರಿ ಅಂತಂದ್ರೂ ನಿಮಗೆ ಇನ್ನು ಅರ್ಧ ಏನು ಉಳಿಯುತ್ತಲ್ಲ ಅದರಲ್ಲಿ ಆ ಇನ್ಶೂರೆನ್ಸ್ ಅಂತ ತೊಗೊಂಡ್ಮೇಲೆ ಇನ್ನು ಅರ್ಧ ಉಳಿಯುತ್ತಲ್ಲ ಅದರಲ್ಲೂ ಕೂಡ ನಿಮಗೆ ಒಳ್ಳೆ ಪ್ರಾಫಿಟೇ ಬರ್ತಾ ಇರುತ್ತೆ. ಇದು ಜಾಸ್ತಿ ವಿಕ್ಸ್ ಇದ್ದಾಗ ನಾವು ಟ್ರೈ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ಕಮ್ಮಿ ವಿಕ್ಸ್ ನಡೀತಾ ಇದೆ ಅಂತ ಅನ್ಕೊಂಡು ಅವಾಗ ಪ್ರೀಮಿಯಂ ಜಾಸ್ತಿ ಇಲ್ಲ ನನ್ನ ಹತ್ರ, ಆಗ ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ತುಂಬ ದೂರದ ಹೋಗೋಕ್ಕಾಗಲ್ಲ. ತುಂಬ ದೂರದ ಹೋದರೆ ನಿಮಗೆ ಅಲ್ಲಿ ಪ್ರೀಮಿಯಂ ಇರೋದಿಲ್ಲ, ಬಟ್ ವಾಲಟಿಲಿಟಿನೂ ಇದೆ ಮಾರ್ಕೆಟಲ್ಲಿ, ಮೇ ಬಿ ಆಲ್ ಟೈಮ್ ಹೈಯಲ್ಲಿದೆ ಆದರೆ ವಿಕ್ಸ್ ಕಮ್ಮಿ ಇದೆ, ಈ ಥರ ಸಿಚುವೇಶನ್ ಅನ್ಕೋಣ. ಅಥವಾ ಈ ರೀತಿ ಒಂದು ಸ್ಪೈಕ್ ಬರ್ತಾ ಇದೆ ಅಂತ ಅವಾಗ ಏನು ಮಾಡ್ಬೋದು, ನಾವು ಆಲ್ರೆಡಿ ಗ್ರೂಪಲ್ಲಿ ಮಾತಾಡ್ತಾ ಇದ್ದೀವಿ, ಒಂದು ದಿನದ ಬಿಟ್ಟು ನೆಕ್ಸ್ಟ್ ಎಕ್ಸ್ಪೈರಿನ ನೀವು ಯೋಚನೆ ಮಾಡಿ ಅಂತ. ಅಂದರೆ ಇವತ್ತಿನ ಎಕ್ಸ್ಪೈರಿ ಅಲ್ಲದೆ ನಾಳೆ ಯಾವ್ದಿರುತ್ತೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅದು ಕೆಲವರು ಮಾನದಂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಥವಾ ಇನ್ನೇನು ಮಾಡ್ಬೋದು, ಪೊಸಿಷನ್ನೇ ನೀವು ಕಮ್ಮಿ ಇಟ್ಕೋಬೋದು. ಅಂದರೆ ರೆಗ್ಯುಲರ್ ಆಗಿ ಏನು ಟ್ರೇಡ್ ಮಾಡ್ತಾರೋ ಅದಕ್ಕಿಂತ ಕಮ್ಮಿ ಪೊಸಿಷನಲ್ಲಿ ಟ್ರೇಡ್ ಮಾಡ್ಬೋದು. ಹೌದು, ನಮಗೆ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತಲ್ಲ, 0.5% ಸಿಗಲ್ಲ, 1% ಸಿಗಲ್ಲ ಖಂಡಿತ, ಆದರೆ ನಿಮಗೆ ಫೈರ್ ಫೈಟಿಂಗ್ ಮಾಡೋಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಪೊಸಿಷನ್ನ ಉಳಿಸ್ಕೊಂಡಿರ್ತೀರ. ಸೊ ಪೊಸಿಷನ್ ಎಂಟ್ರಿ ಆಗದೆ ನೀವು ಕಮ್ಮಿ ಎಂಟ್ರಿ ಮಾಡಬೇಕು ಆ ಥರ ಟೈಮಲ್ಲಿದೆ ಅಂತಂದರೆ. ಅಥವಾ ಇನ್ನೂ ಅಂತ ಏನು ಮಾಡ್ತಾ ಹೋಗ್ಬೋದು, ಪೂರ್ತಿಯಾಗಿ ನಾನು ಡಿ ಕೆ ಆಗುತ್ತೆ ಅನ್ನೋ ತನಕ ಕಾಯ್ತೀನಿ, ಔಟ್ ಆಫ್ ದ ಮನಿ ಆಗುತ್ತೆ ಅಂತ ಬಿಡ್ತೀನಿ ಅನ್ನೋದಕ್ಕಿಂತ ನೀವು ಹತ್ತಿರದಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೂ ಕೂಡ ಯಾವಾಗ ಒಂದು 70% ಡಿ ಕೆ ಆಗುತ್ತಲ್ಲ ಮಾರ್ಕೆಟಲ್ಲಿ, ಆಗ ಎಕ್ಸಿಟ್ ಮಾಡೋ ಥರ ಯೋಚನೆ ಮಾಡ್ತಾ ಹೋಗಬೇಕು. ನೋಡಿ, ಈ ಒಂದು 3 ಸ್ಟ್ರಾಟಜಿಗಳನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋದು. ವಿಕ್ಸ್ ಕಮ್ಮಿ ಇದೆ, ಮಾರ್ಕೆಟ್ ಅದು ಒಂದು ಆಲ್ ಟೈಮ್ ಹೈ ಝೋನಲ್ಲಿದೆ, ವಾಲಟಿಲಿಟಿ ಬರ್ತಾ ಇದೆ, ಯಾವ ರೀತಿ ಇದೆಲ್ಲ ಆಪ್ಷನ್ ಸೆಲ್ಲರ್ಸಿಗೆ ಹೇಳ್ತಾ ಇದ್ದೀನಿ. ಆಪ್ಷನ್ ಬಯರ್ಸಿಗೆ ಎಗೇನ್ ಬೇರೆನೇ ಮಾನದಂಡ. ಆಪ್ಷನ್ ಬಯರ್ಸಿಗೆ ನೋಡಿ, ವಿಕ್ಸ್ ಜಾಸ್ತಿ ಇದೆ ಅಂತಂದರೆ ಅಫ್ಕೋರ್ಸ್ ಪ್ರೀಮಿಯಂ ಜಾಸ್ತಿ ಇರುತ್ತೆ, ಅವಾಗ ಎಂಟ್ರಿ ಆಗೋದು ತುಂಬ ಕಷ್ಟ, ಯಾಕೆಂದರೆ ತುಂಬ ದೊಡ್ಡ ಪ್ರೀಮಿಯಂನ ಕೊಟ್ಟು ಬರ್ತಾ ಇರ್ತೀರಾ. ಆಗ ನಿಮಗೆ ಒಂದು ಸೈಡ್ ಮೂಮೆಂಟ್ ಬರ್ತಿದೆ ಅಂತಂದರೆ ನೀವು ಔಟ್ ಆಫ್ ದ ಮನಿನೇ ತೊಗೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ವಿಕ್ಸ್ ಕಡಿಮೆ ಇದೆ, ಆರಾಮಾಗಿದೆ ಅಂತಂದಾಗ, ಈಗ ನೆನ್ನೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿತ್ತಲ್ಲ, ಈ ರೀತಿ ಎಲ್ಲ ಇದ್ದಾಗ ನೀವು ಮಾಮೂಲಿ ಇಂದ ಮನಿ ತೊಗೊಂಡ್ರು ನಿಮಗೆ ಒಳ್ಳೆ ರೀತಿಯಾದಂತೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ವಿಕ್ಸ್ ನೋಡಿ, ವಿಕ್ಸ್ ಜಾಸ್ತಿ ಇದ್ದರೆ ಅದು ಒಂದು ರೀತಿ ಲಾಭ ಇದೆ, ಅದರಲ್ಲಿ ಒಂದು ರೀತಿ ನಷ್ಟ ಇದೆ. ಪ್ರೀಮಿಯಂಗಳು ಜಾಸ್ತಿ ಸಿಗ್ಬೋದು ಅಂತ ಇರ್ಬೋದು, ಆದರೆ ವಾಲಟಿಲಿಟಿನೂ ಅಲ್ಲಿ ಜೊತೆಗೆ ಬರ್ತಾ ಇರುತ್ತೆ. ಆಪ್ಷನ್ ಬೈರ್ಸಿಗೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಎಂಟ್ರಿ ಫೀಸ್ ನೀವು ಜಾಸ್ತಿ ಕೊಡಬೇಕಾಗುತ್ತೆ. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ, ಆದರೆ ಒಂಚೂರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಯಿತು ಅಂತಂದರೆ ತುಂಬ ದೊಡ್ಡ ಲಾಸ್, ಯಾಕಂದರೆ ಅದೇ ಮೂಮೆಂಟಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಕ್ಸು ಕಮ್ಮಿ ಇದ್ರೇ ಇಬ್ಬರಿಗೂ ಫೇವರಬಲ್ ಸಿಚುವೇಶನ್. ಜಾಸ್ತಿ ಹೇಳಬೇಕು ಅಂತಂದರೆ 15 ಆಸ್ಪಾಸ್ ಲೆವೆಲಲ್ಲಿ ಇದ್ರೇ ಒಳ್ಳೆ ಲೆವೆಲ್ ಆಗಿರುತ್ತೆ. ಆಪ್ಷನ್ ಬೈರ್ಸ್ಗೂ ಆಪರ್ಚುನಿಟಿ ಇರುತ್ತೆ, ಆಪ್ಷನ್ ಸೆಲ್ಲರ್ಸ್ಗೂ ಆಪರ್ಚುನಿಟಿ ಇರುತ್ತೆ. ಹೇಗೇನು ವಿಕ್ಸ್ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಇದೆ, ವಿಕ್ಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಈ ರೀತಿಯಾಗಿ ನೀವು ಬರ್ದಿರ್ತಾ ಹೋಗಬೇಕು, ಯಾವ ಟೈಮಲ್ಲಿ ಯಾವ ಸ್ಟ್ರಾಟಜಿ ವರ್ಕ್ ಆಗ್ಬೋದು, ಹೆಂಗೆ ವರ್ಕ್ ಆಗ್ತಾ ಇದೆ ಏನು ಅಂತ. ಬ್ಯಾಕ್ ಟೆಸ್ಟಿಂಗೇ ಮಾಡಬೇಕು ಅಂತಿಲ್ಲ, ಸ್ವಂತ ಅನುಭವದಲ್ಲೂ ನೀವು ಪೊಸಿಷನ್ ತೊಗೊಂಡಿರ್ತೀರಲ್ಲ ಅದ್ರ ಮೇಲೂ ಕೂಡ ನೀವು ಗೇಜ್ ಮಾಡ್ಕೊತ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ, ನಿಫ್ಟಿ ಎಲ್ಲಿ ತನಕ 23,400ಕ್ಕಿಂತ ಕೆಳಗಡೆ ಬರಲ್ಲ ಅಲ್ಲಿ ತನಕ ನೆಗೆಟಿವ್ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಕ್ಲೋಸಿಂಗ್ ಆಗಬೇಕು, ಬರೀ ಬರೋದಲ್ಲ, ಕ್ಲೋಸಿಂಗ್ ಆಗಬೇಕು 23,400ಕ್ಕಿಂತ ಕೆಳಗಡೆ. ಬ್ಯಾಂಕ್ ನಿಫ್ಟಿ ಏನು ಕತೆ ನೋಡಿ, ಬ್ಯಾಂಕ್ ನಿಫ್ಟಿ ಮತ್ತೆ ಒಂದು ಆಲ್ ಟೈಮ್ ಹೈನ ಟ್ರೈ ಮಾಡಿದೆ ಇವತ್ತು. ನೆನ್ನೆ ಈ ರೀತಿ ಒಂದು ಪ್ಯಾಟರ್ನ್ ಆಗಿತ್ತು, ಇವತ್ತು ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ಪಲ್ಲಿ ಓಪನ್ ಆಯಿತು. ಸೊ ಅವತ್ತು ಅದೇ ಥರನೇ ಮುಗಿದಿದೆ ಇವತ್ತು. ಬೇಸಿಕಲಿ ನೆನ್ನೆ ಒಂದು ದೊಡ್ಡದಾಗಿ ಮೇಲ್ಗಡೆ ತೊಗೊಂಡೋಗಿ ದೊಡ್ಡದಾಗಿ ಕೆಳಗಡೆ ಬಂದ್ರಲ್ಲ, ಅದಿಷ್ಟರೊಳಗಡೆ ಇಡೀ ದಿನನ ಮುಗಿಸಿದೆ. ಆದರೆ ದೊಡ್ಡ ರೇಂಜ್ ಆಗಿತ್ತಲ್ವ ಅದು, 51,300ರಿಂದ 51,910 ರೇಂಜು. ಸೊ 52,000 ಮತ್ತೆ ಒಂದು ಟೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ, ಯಾಕಂದರೆ ಬ್ಯಾಂಕಿಂಗ್ ಸೆಕ್ಟರು ಈಗಲೂ ಕೂಡ ಒಂದಲ್ಲ ಒಂದು ಸ್ಟಾಕ್ಗಳು ಮೇಲ್ಗಡೆ ಹೋಗೋ ಥರದೇ ಕಾಣಿಸ್ತಿದೆ. ಸೊ ಎಲ್ಲಿ ತನಕ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಪಾಸಿಟಿವ್ ಆಗಿರುತ್ತೋ ಅಲ್ಲಿ ತನಕ ಬ್ಯಾಂಕ್ ನಿಫ್ಟಿ 52,000ನ ದಾಟಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಈಗಲೂ ಇದೆ. ಯಾಕಂದರೆ ನಿಫ್ಟಿಗೆ ಒಂದು ಆಲ್ ಟೈಮ್ ಹೈ ಝೋನ್ ಏನಿತ್ತು ಅದಕ್ಕಿಂತ ದಾಟಿ ತುಂಬ ಮೇಲ್ಗಡೆ ಬಂದುಬಿಟ್ಟಿದೆ. ಇಲ್ಲಿ ನೀವು ನೋಡೋದಾದ್ರೆ ನಿಫ್ಟಿ ಎಲ್ಲಿ ಎಕ್ಸಿಟ್ ಪೋಲ್ಗಿಂತ ಮುಂದೆ ಇದ್ದಿದ್ದು 23,300, ಅದರಿಂದ 300 ಪಾಯಿಂಟ್ಗಳ ಮೇಲ್ಗಡೆ ಮೂಮೆಂಟ್ ಬಂದುಬಿಟ್ಟಿದೆ ನಿಫ್ಟಿನಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ಆ ರೀತಿ ಮಾಡಿಲ್ಲ. ಎಕ್ಸಿಟ್ ಪೋಲಲ್ಲಿ ಇದ್ದಿದ್ದು ಎಲ್ಲಿ ತನಕ 51,000 ಚಿಲ್ಲರೆಲ್ಲಿತ್ತು, ಈಗ ಇನ್ನೂ 52,000, ಅದ್ರ ನೆಕ್ಸ್ಟ್ 1,000 ಲೆವೆಲ್ಗೂ ಹೋಗಿಲ್ಲ. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಪಾಸಿಟಿವ್ ಆಗಿದೆ. ಹಾಗಾಗಿ ಯಾವತ್ತು 51,000ಕ್ಕಿಂತ ಕೆಳಗಡೆ ಕ್ಲೋಸ್ ಆಗೋ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ದಯವಿಟ್ಟು ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ಏನಾದ್ರು ಉಲ್ಟಾ ಕೊಡ್ತಾ ಇದೆ, ಆ ರೀತಿ ಆಗುತ್ತೆ ಅಂತಂದರೆ ಮಾರ್ಕೆಟ್ ಉತ್ತರ ಕೊಡುತ್ತೆ, ನೋಡ್ತಾ ಹೋಗೋಣಂತೆ. ಸೊ ಫಿನ್ ನಿಫ್ಟಿನೂ ಕೂಡ ಮೇಲ್ಗಡೆ ಒಂದು ಬಂದು ಹ್ಯಾಂಗಿಂಗ್ ಮ್ಯಾನ್ ಈ ಥರ ಎಲ್ಲ ಅನ್ಸಿರ್ಬೋದು ನೋಡಿ. ಇಲ್ಲೂ ನಿಮ್ಗೆ ಆ ರೀತಿ ಪ್ಯಾಟರ್ನ್ ಬಂದಿತ್ತು, ಆದರೆ ಈಗ ಚಾನಲಿಂದ ಆಚೆ ಹೋಗಿದ್ದೀವಿ, ಇಲ್ಲಿಂದ ವಾಪಸ್ ಸೆಲ್ಲಿಂಗ್ ಬಂದಿತ್ತಲ್ಲ, ಇಲ್ಲಿ ಬಂದಾಗೆಲ್ಲ ಸೆಲ್ಲಿಂಗ್ ಬರುತ್ತಲ್ಲ ಅಂತ ಅನಿಸ್ತಿರ್ಬೋದು ಕೆಲವರಿಗೆ. ಬಟ್ ಈ ಚಾನಲ್ನ ದಾಟಿ ನಾವು ಮೇಲ್ಗಡೆ ಹೋಗಿದ್ದೀವಿ. ಎಲ್ಲಿ ತನಕ ಈ ಚಾನಲ್ ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿ ತನಕ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆದಂಥ ಝೋನು ಕೆಳಗಡೆ ಬಂದರೆ ಅದೇ ಸಪೋರ್ಟ್ ಆಗುತ್ತೆ. ಸೊ ಹುಷಾರಾಗಿರೋಣ, ಟ್ರ್ಯಾಪ್ ಆಗೋಕ್ಕೆ ಹೋಗಬೇಡಿ. ಆಯಿತು, ಇದು ಬ್ರೇಕ್ಔಟ್ ಫೇಲ್ಯೂರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಫಸ್ಟ್ ಮಾರ್ಕೆಟ್ ಕ್ಲೋಸಿಂಗ್ ಕೊಡಲಿ, ಉತ್ತರ ಕೊಡಲಿ ಮಾರ್ಕೆಟು, ಆಮೇಲೆ ನಾವು ಯಾವ ರೀತಿ ಇದೆಯೋ ಆ ರೀತಿ ನೋಡ್ತಾ ಹೋಗೋಣಂತೆ. ಸೇಮ್ ವಿತ್ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ, ನೆನ್ನೆ ನೆಗೆಟಿವ್ ಅಂತ ಅನ್ಸಿರ್ಬೋದು, ಇವತ್ತು ನೋಡಿ ಮತ್ತೆ ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. 12,000ನ ಇನ್ನೂ ಬಿಟ್ಕೊಟ್ಟಿಲ್ಲ. 11,800ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗೋ ತನಕ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಎಕ್ಸ್ಪೈರಿಗಳು ದೂರ ಇದೆ, ಬಟ್ ಹೇಳ್ತಾ ಇರೋಂಥದ್ದು. ಸೊ ನಾಳೆ ಕ್ವಿಕ್ಕಾಗಿ ಒಂದಿಷ್ಟು ಸೆನ್ಸೆಕ್ಸ್ ಬಗ್ಗೆ ಮಾತಾಡ್ಕೊಂಡ್ಬಂದ್ಬೇಡ. ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೆನ್ಸೆಕ್ಸ್ ನೋಡಿ 78,000 ಹತ್ತತ್ರದಲ್ಲಿದೆ, 77,500 ಐ ಥಿಂಕ್ ಮ್ಯಾಕ್ಸ್ ಪೆನ್ ನೋಡಿದ್ರೆ ಇವಾಗ 77,500 ಇರುತ್ತೆ. ಯಾಕೆಂದರೆ ಎರಡೂ ಸೈಡ್ ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ಎರಡೂ ಆಗಿದೆ ನೋಡಿ. ದಿನ ಕ್ರಮೇಣ ನೋಡ್ತಾ ಬರ್ತಾ ಇದ್ದಂಗೆ ನಮಗೆ ಇದು LTP. ಬಟ್ ಏನು ನೋಡೋದಾದರೆ ಐ ಥಿಂಕ್ BSEನಲ್ಲಿ ಚೆನ್ನಾಗಿ ಆಗ್ತಾ ಇರ್ಬೋದು. ಇವಾಗ ಶುಕ್ರವಾರ ದಿನ ವಾಲ್ಯೂಮ್ಗಳು ಜಾಸ್ತಿ ಆಗ್ತಾನೆ ಇದೆ ಅನ್ಸುತ್ತೆ. ಯಾರಾದರೂ ಟ್ರ್ಯಾಕ್ ಮಾಡಿದರೆ ನೀವು ಹೇಳ್ಬೋದು. 77,500 ನಮಗೆ OI 4 ಲಕ್ಷ ಅಂತ ಇದೆ. ಈ ಕಡೆ ನೀವು ನೋಡೋದಾದರೆ ಈ ಕಡೆ 3.4 ಲಕ್ಷ ಇದೆ. ಅಂದರೆ ರೆಸಿಸ್ಟೆನ್ಸ್ ಸದ್ಯಕ್ಕೆ ಜಾಸ್ತಿ ಇದ್ದಂಗಿದೆ. ಬಟ್ ಮೇಲ್ಗಡೆ ನೋಡೋದಾದರೆ 78,000 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಇದೆ, ಕೆಳಗಡೆ 77,000 ಸಪೋರ್ಟ್ ಇದೆ. ಸೊ 77,000ದಿಂದ 78,000 ಮಿನಿಮಮ್ ಅಷ್ಟು ಝೋನ್ ಇಟ್ಕೊಂಡಿರಬೇಕು. ಬಟ್ ಸೆನ್ಸೆಕ್ಸಲ್ಲಿ ನೀವು ನೋಡೋದಾದರೆ ಒಂದು ವಾರದಿಂದ ಮೂಮೆಂಟ್ ಆಗಿಲ್ಲ, ಅಂತ ದೊಡ್ಡ ಮೂಮೆಂಟ್ ಕೊಟ್ಟಿಲ್ಲ. 77,000ದಿಂದ 77,500 ಇದೇ ಝೋನಲ್ಲಿದೆ. ಸೊ ಏನಾದರೂ ಒಂದು ಬ್ರೇಕ್ಔಟ್ ಕೊಡ್ತು ಅಂತಂದರೆ
78,000 ಮೇಲ್ಗಡೆ ಈಸಿಯಾಗಿ ಹೋಗುತ್ತೆ. ಅಕಸ್ಮಾತ್ ಬ್ರೇಕ್ ಡೌನ್ ಕೆಳಗಡೆ ಬಂತು ಅಂದರೆ 77,000 ಬೀಟ ಕೆಳಗಡೆ ಬಂತು ಅಂದರೆ ಅದು ಕೂಡ ಒಂದು ದೊಡ್ಡ ಮೂಮೆಂಟ್ ಬರೋದಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಬೇಸ್ ಇದೆಯಲ್ಲ ಇದ್ರದ್ದು ಅಂದರೆ ಸರಿ ಸುಮಾರು 76,500 ಝೋನು, 76,500 78,500 ಮಿನಿಮಮ್ ಈ ಹಂತದ ಮೇಲೆ ಅಥವಾ ಕೆಳಗಡೆ ಇರಿ ಆಪ್ಷನ್ ಸೆಲ್ಲಿಂಗ್ ಮಾಡೋರು. ಯಾಕಂದರೆ ನಾಳೆ ಒಂದು ಶುಕ್ರವಾರ ಒಂದು ಅಗ್ರೆಸಿವ್ ಆಗಿ ಮೊಮೆಂಟ್ ಬರುವಂಥ ಸಾಧ್ಯತೆ ಇದೆ. ಆಪ್ಷನ್ ಬಯರ್ಸ್ ಎಲ್ಲಿ ಓಪನ್ ಆಗುತ್ತೆ ಅದು ನೋಡ್ಕೊಂಡು ಅಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಇವತ್ತಿನ ಆಕ್ಷನ್ ನೋಡ್ಕೊಂಡು ಬಂದ್ಬೋಣ ಯಾವ ರೀತಿ ಆಗಿದೆ ಅಂತ. ಸೆನ್ಸೆಕ್ಸು ಸ್ವಲ್ಪ ಓವರ್ ಪ್ರೊಫೈಲ್ ಇದೆಲ್ಲ ಸಪೋರ್ಟ್ ಮಾಡಲ್ಲ, ಹಾಗಾಗಿ ಕಷ್ಟ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಕ್ಲೀನಾಗಿ ಒಂದು ಚಾನಲ್ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇದೆ, ಕರೆಕ್ಟ್. ಸೊ ನಾಳೆ ಏನಾದ್ರು ಇದೇ ಚಾನಲಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಕೊಡ್ತು ಅಂದರೆ ಈ ಚಾನಲ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಆಪ್ಷನ್ ಬೈಯಿಂಗ್ ಎಂಟ್ರಿ ತಗೋಬಹುದು. 78,000 ಟಾರ್ಗೆಟ್ಗಳು ಅರೌಂಡ್ ಲೆವೆಲ್ 77,850 ಏನು ಮಾಡಿತ್ತಲ್ಲ ಮೊನ್ನೆ ಆ ಹೈನ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಅಕಸ್ಮಾತ್ ಈ ಟ್ರೆಂಡನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಮಗೆ ಈ ರೌಂಡ್ ಲೆವೆಲ್ ಆದಂಥ 77,200 ಈ ಬೇಸ್ ಇದೆಯಲ್ಲ ಇದು 77,200 77,000 ಇದು ಇಂಪಾರ್ಟೆಂಟ್ ಆದಂಥ ಬೇಸ್ ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ಆಗಿ ಹೋಗ್ಬಿಡಿ, ಇಲ್ಲಿ ಬೇಕಾದ್ರೂ ಸಪೋರ್ಟ್ ಅಂತ ಹೋಗ್ಬೋದು. ಸೊ ಕೆಳಗಡೆ ಬರ್ತಾ ಇತ್ತು ಅಂತಂದರೆ ಇಲ್ಲೆಲ್ಲರೂ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಕಾಂಟ್ರೇರಿಯನ್ ಟ್ರೇಡ್ ಬಗ್ಗೆ ಯೋಚನೆ ಮಾಡ್ಬೋದು. ಅಂದರೆ ಉಲ್ಟಾ ಪೊಸಿಷನ್ ತಗೊಳೋದ್ರ ಬಗ್ಗೆ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ 77,850 78,000 ಈ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಅದಕ್ಕೆ ನಾವು ಮೇಲ್ಗಡೆನೂ ಮೂಮೆಂಟ್ ಹೋಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಮೇಲ್ಗಡೆ ಹೋಯ್ತು ಅಂತಂದರೆ ಕೆಳಗಡೆ ಬಂದರೆ ಸ್ವಲ್ಪ ಕನ್ಸರ್ವೇಟಿವ್ ಆಗಿರಿ, ಯಾಕೆಂದರೆ ಈ ಝೋನ್ಗಳು ಬೇಸ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಬಿಟ್ಟು ಅಷ್ಟು ಸುಲಭಕ್ಕೆ ಮುಗಿಯುವಂಥ ಸಾಧ್ಯತೆ ಕಮ್ಮಿ ಇದೆ. ಗ್ಯಾಪ್ ಡೌನಲ್ಲಿ ಓಪನಿಂಗ್ ಆಯಿತು ಅಂದ್ರೂ ಈ ಝೋನಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ದೀಪಕ್ ನೈಟ್ರೇಟ್. ಸೊ ದೀಪಕ್ ನೈಟ್ರೇಟಲ್ಲಿ ಬುಲ್ಲಿಶ್ ಆಗಿರಿ, ಒಳ್ಳೆ ಪೊಸಿಷನ್ ಆ್ಯಡ್ ಮಾಡ್ಕೋಬೋದು. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಎಲ್ಲ ಥರನೂ ಮಾತಾಡ್ಕೊಂಡಿದ್ವಿ. ವೀಕ್ಲಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆಗಿರೋದು ಅಂತ ನೋಡಿ, ಈಗಲೂ ಕೂಡ ಅದು ಒಳ್ಳೆ ರೀತಿಯಾದಂಥ ಚಾನಲಲ್ಲೇ ಹೋಗ್ತಾ ಇದೆ ದೀಪಕ್ ನೈಟ್ರೇಟ್. ಸೊ ಯಾರಾದರೂ ಇನ್ವೆಸ್ಟ್ ಮಾಡಿದ್ರ ಅಂತಂದರೆ ಇನ್ವೆಸ್ಟ್ ಮಾಡಿ. ಈಗ 2,400 ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ ದೀಪಕ್ ನೈಟ್ರೇಟ್ಗೆ. ಸೊ ಆಲ್ ಟೈಮ್ ಹೈ ಕಡೆಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಇದೊಂದು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಬೇಕಾದ್ರೆ ಕರಿಬೋದು, ಏನು ಬೇಕಾದ್ರೆ ಆಗ್ಬೋದು. ಸೊ ಇನ್ವೆಸ್ಟ್ ಆದರೂ ದಯವಿಟ್ಟು ಇನ್ವೆಸ್ಟ್ ಮಾಡಿರಿ. ಫ್ರೆಶ್ ಅಕ್ಯುಮುಲೇಷನ್ ನೋಡಿ ಏನು ಮಾಡ್ತೀರಾ ಅಂತ. ಬಟ್ ಆ ಆಪರ್ಚುನಿಟಿ ಸುಮಾರು ಸಲ ಕೊಟ್ಟಿತ್ತು, ಸುಮಾರು ಸಲ ಮಾತಾಡಿದ್ವಿ ಕೂಡ. ಅಗೇನ್ ದೀಪಕ್ ನೈಟ್ರೇಟಲ್ಲಿ ನಾನು ಒಬ್ಬ ಹೂಡಿಕೆದಾರನಾಗಿದ್ದೀನಿ. ಒನ್ ಆಫ್ ದ ಟಾಪ್ ಪೋರ್ಟ್ಫೋಲಿಯೋ ಸ್ಟಾಕ್ಸ್ ಆಗಿದೆ ನಂದು ದೀಪಕ್ ನೈಟ್ರೇಟ್. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಹಾಗಾಗಿ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಬಾಲಾಜಿ ಅಮೈನ್ಸ್ ದೀಪಕ್ ನೈಟ್ರೇಟ್ ಮೇಲ್ಗಡೆ ಬಂದುಬಿಟ್ಟಿದೆ. 2,000 3,000 ಅಂದರೆ 2,600 ಇನ್ಯಾವುದಾದ್ರು ಸ್ಟಾಕ್ ಇದೆ ಕೆಮಿಕಲ್ ಸೆಕ್ಟರಲ್ಲಿ ಅಂದರೆ ಬೇಕಾದಷ್ಟಿದೆ ನೋಡಿ. ಬಾಲಾಜಿ ಅಮೈನ್ಸ್ ಬಗ್ಗೆ ಹಿಂದೆ ಮಾತಾಡಿದ್ವಿ. ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ, ಒಂದು ಒಳ್ಳೆ ರ್ಯಾಲಿ ಕೊಟ್ಟಿತ್ತು 2020ರಿಂದ ಆಲ್ಮೋಸ್ಟ್ 5,200 ಹೋದಂಥ ಕಂಪ್ನಿ ಒಂದು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಟ್ರೆಂಡನ್ನು ಮಾಡ್ತಾ ಇತ್ತು. ಈಗ ಇಲ್ಲಿ ಒಂದು ಬೇಸ್ ಆಗಿ 2,000ದಲ್ಲಿ ಒಳ್ಳೆ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡಿತ್ತು. ಈಗಲೂ ಕೂಡ 2,300 ಈ ಲೆವೆಲಲ್ಲಿದೆ, ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ. 2,800 ಯಾವತ್ತು ಬ್ರೇಕ್ಔಟ್ ಕೊಡ್ತಾ ಆ ದಿನ ಇವತ್ತು ಜೋರಾಗಿ ಮೂಮೆಂಟ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಖಂಡಿತವಾಗ್ಲೂ 2,000 ಲೆವೆಲ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಪೊಸಿಷನ್ ಎಂಟ್ರಿ, ಲಾಂಗ್ ಟರ್ಮ್ ಎಂಟ್ರಿ ಏನು ಬೇಕಾದರೂ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಾಲಾಜಿ ಅಮೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪ್ ನೋಡಿ. ಹೀರೋ ಮೋಟರ್ ಕಾಪ್ ಸೇರಿದಂಗೆ ಯಾವುದೇ ಆಟೋ ಸೆಕ್ಟರ್ ನೋಡೋದಾದ್ರೆ ಆಲ್ಮೋಸ್ಟ್ ಟಾಪಲ್ಲಿದ್ದೀವಿ. ಅಲ್ಲಿಂದ ಸೆಲ್ಲಿಂಗ್ ಬಂದು ಕೆಮಿಕಲ್ ಸೆಕ್ಟರ್ಗೂ ಬೇರೆ ಸೆಕ್ಟರ್ಗೆ ರೊಟೇಷನ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಈ ಸೆಲ್ಲಿಂಗ್ ಕಂಟಿನ್ಯೂ ಆಗ್ಬೋದು. ಯಾಕೆಂತಂದರೆ ಈ ಟ್ರೆಂಡ್ ಲೈನ್ನ ಯಾವಾಗ ಬ್ರೇಕ್ಔಟ್ ಆಯಿತು ನೋಡಿ, ಬ್ಯಾಡ್ ಟೈಮಲ್ಲಿ ಕೊಟ್ಬಿಟ್ಟೆ ನಾನು. ಹೀರೋ ಮೋಟರ್ ಕಾಪ್ ನನ್ನ ಪೋರ್ಟ್ಫೋಲಿಯೋನಲ್ಲಿ ಇತ್ತು. ಬಟ್ 3,000 3,250 ಲೆವೆಲ್ ಬಂದಾಗ ಎಕ್ಸಿಟ್ ಆದರೆ ಅದರಿಂದ ದೊಡ್ಡ ಕಥೆನೇ ಬರ್ತಾ ಹೋಯಿತು. ಅದಕ್ಕೆ ಹೇಳೋದು ಮಲ್ಟಿಪಲ್ ಇಯರಲ್ಲಿ ಆಗಿರೋಂಥ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಕ್ಕೆ ಬರ್ತಿದೆ ಅಂದಾಗ ನಾವು ಪೇಷೆಂಟಾಗಿ ವೆಯ್ಟ್ ಮಾಡಬೇಕು. ನೋಡಿ ಇಲ್ಲಿ ಎಂಟ್ರಿ ಕೊಟ್ಟರು ಸಾಕು. ನೀವು ಇಲ್ಲಿ ಎಂಟ್ರಿ ಕೊಟ್ಟಿದ್ರು ನೋಡಿ ಎಷ್ಟು ವರ್ಷ ಕಾಯ್ದಿರಬೇಕಾಯಿತು, 2017ರಿಂದ ಕಾದಿರಬೇಕಾಯಿತು. ಬಟ್ ಈ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಎಂಟ್ರಿ ಕೊಟ್ಟಿದ್ರೆ ನೋಡಿ ಎಷ್ಟು ಬೇಗವಾಗಿ 2023ರಿಂದ 2024 ಒಂದು ವರ್ಷದಲ್ಲಿ ನಿಮಗೆ ಆ ರೇಟನ್ನು ಕೊಡ್ತಾಯಿತ್ತು. ಅದಕ್ಕೋಸ್ಕರ ಅಂಥದ್ದು ಯಾವತ್ತು ಮಾರ್ಕೆಟಲ್ಲಿ ಆಪರ್ಚುನಿಟಿ ಇರುತ್ತೆ. ಸೊ ವೆಯ್ಟ್ ಮಾಡಬೇಕು ಅಂತ. ಈಗ ನೋಡಿ ಆಲ್ಮೋಸ್ಟ್ 6,000 ಲೆವೆಲ್ ಹತ್ರ ಹೋಗ್ಬಿಟ್ಟು ಟೆಸ್ಟ್ ಆಗ್ತಾ ಇದೆ. ಇಲ್ಲಿಂದ ಕರೆಕ್ಷನ್ ಬರ್ತಾ ಇದೆ. 4,800 ಲೆವೆಲ್ ತನಕ ಬಂದು ಸ್ಟಾಕು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಮುಂಬರುವ ದಿನಗಳಲ್ಲಿ. ಹಾಗಾಗಿ ಸ್ವಲ್ಪ ಆಟೋ ಸೆಕ್ಟರ್ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಹೋಗೋದಾದ್ರೆ. ಸೇಮ್ ವಿತ್ ಮಾರುತಿ ಸುಜುಕಿ ಕೂಡ. ಮಾರುತಿ ಸುಜುಕಿ ನೋಡಿ ನೆನ್ನೆ ಹೇಳಿದ್ದೆ 12,000 ಲೆವೆಲ್ನ ಯಾವತ್ತು ಬ್ರೀಚ್ ಆಗಿ ಕೆಳಗಡೆ ಬರುತ್ತೋ ಆವತ್ತು ಕ್ಲೋಸಿಂಗ್ ಆಗುತ್ತೋ ಆವತ್ತು ಒಂದು ನೆಗೆಟಿವ್ ಸೆಕ್ಟರ್ ಆಗ್ಬೋದು ಇದು ಮಾರುತಿ ಸುಜುಕಿ ಅಂತ. ಇವತ್ತು ಇಂಟ್ರಾಡೇ ಟ್ರೇಡ್ ಕೂಡ ಆಯಿತು. ಸ್ವಲ್ಪ ಬೇಗ ಎಕ್ಸಿಟ್ ಮಾಡಬೇಕಾಯ್ತು, ಯಾಕಂದರೆ ಒಂದು ರಿವರ್ಸಲ್ ಸೈನ್ ಕೊಡ್ತು ಅಂತ. ಬಟ್ ಹೋಲ್ಡ್ ಮಾಡಿದ್ರೆ ಇವತ್ತು ಒಳ್ಳೆ ಪ್ರಾಫಿಟ್ ಇತ್ತು ಮಾರುತಿ ಸುಜುಕಿನಲ್ಲಿ. ಬಟ್ ಇಟ್ಸ್ ಓಕೆ, ಮಾರ್ಕೆಟ್ ಆಪರ್ಚುನಿಟಿನ ಕೊಡುತ್ತೆ. ಈ ಒಂದು ಪಾಯಿಂಟಲ್ಲಿ ಇಲ್ಲಿ ಒಂದು ರಿವರ್ಸಲ್ ಬರೋಕ್ಕೆ ಶುರು ಆಯಿತು ನೋಡಿ. ಇಲ್ಲಿ ಈ ಥರ ರಿವರ್ಸಲ್ ಬಂದಿದೆ ಅಂದಾಗ ವಾಪಸ್ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಿಲ್ಲ. ನಾವೇನು ಮಾಡಬೇಕು, ಎಕ್ಸಿಟ್ ಮಾಡಬೇಕು. ಇಲ್ಲಿ ಪೇಂಟ್ ಬೆಳೀತಾ ಇದ್ದಾರೆ, ಒಂದು ಒಳ್ಳೆ ಸಪೋರ್ಟ್ ಇದೆ, ರೌಂಡ್ ಲೆವೆಲ್ ಆಗಿದೆ ಅಂತಂದಾಗ ನಾವು ಅಂತ ಒಂದು ರಿಸ್ಕ್ನ ತೊಗೊಳಕ್ಕಾಗಲ್ಲ. ಅಫ್ಕೋರ್ಸ್ ಲಾಸ್ಟಿಗೆ ಬಂದರೂ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ ಅರೌಂಡ್ 12,200 205 ಇಲ್ಲಿ ಪಾಯಿಂಟಲ್ಲಿ ಎಕ್ಸಿಟ್ ಮಾಡಿದೆ. ಇನ್ನು ಬಿಟ್ಟಿದ್ರೆ ಒಂದು 30-40 ಪಾಯಿಂಟ್ ಸಿಕ್ಕಿರ್ತಿತ್ತು. ಬಟ್ ಇಟ್ಸ್ ಓಕೆ, ಕಾನ್ಫಿಡೆನ್ಸ್ ಇಲ್ಲ ಅಂತಂದಾಗ ಟ್ರೇಡ್ನ ಪಾಸಿಟಿವ್ ಅಲ್ಲೇ ಇದ್ದೀರಾ ಅಂತಂದರೆ ಆಪರ್ಚುನಿಟಿ ಕೊಡ್ತಾ ಇದೆ ಮಾರ್ಕೆಟ್ ಕ್ಲೋಸ್ ಮಾಡೋಕ್ಕೆ ಅಂತಂದರೆ ಕ್ಲೋಸ್ ಮಾಡ್ಕೊಳ್ಳೋಂಥದ್ದೇ ಸರಿಯಾದ ನಿರ್ಧಾರ ಆಗಿರುತ್ತೆ. ನಾಳೆನೂ ಕೂಡ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂತಂದರೆ ಹತ್ತಿರದಲ್ಲೇ ಇರುವಂಥ ಸಪೋರ್ಟ್ ಲೆವೆಲ್ಗಳಿದೆ ನೋಡಿ. ಇಲ್ಲಿ 12,100 120 ಈ ಲೆವೆಲ್ಗಳೆಲ್ಲ ಸಪೋರ್ಟ್ ಆಗುತ್ತೆ. ಸೊ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ, ಅಥವಾ ಇಲ್ಲಿಂದ ಒಂದು ಓಪನ್ ಆಗಿ ಇಲ್ಲಿಂದನೇ ಕೆಳಗಡೆ ಬರ್ತಾ
ಆಯಿತು ಅಂತಂದರೆ ಆಗ ಅಟೆಂಡ್ ಮಾಡ್ತಾ ಹೋಗ್ಬೋದು. ಬಟ್ ಸ್ವಲ್ಪ ಹುಷಾರಾಗಿರಬೇಕು ನಾಳೆ, ಯಾಕಂದರೆ ಒಂದು ಬೌನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ 12,000 ಆಲ್ಮೋಸ್ಟ್ 13,000 ಇದ್ದಿದ್ದರಿಂದ ಕಂಟಿನ್ಯೂಸ್ ಆಗಿ ಫಾಲ್ ಬಂದಿದೆ. ಈ ಲೆವೆಲ್ ಬಂದಾಗ ಒಂದು ಸಲ ಅಟೆಂಡ್ ಮಾಡೋಕ್ಕೆ ನೋಡ್ತಾರೆ, ಅಟೆಂಡ್ ಮಾಡಿ ಮತ್ತೆ ಇಲ್ಲಿಂದ ಸೆಲ್ಲಿಂಗ್ ಆಗ್ತಾ. ಸೊ 12,400 ಮತ್ತೆ ಟೆಸ್ಟ್ ಮಾಡಿ ಅಲ್ಲಿಂದ ಸೆಲ್ಲಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಯೂಶಲಿ ಈ ಥರ ಬಿಹೇವಿಯರ್ ನೀವು ನೋಡ್ತಾ ಹೋಗೋದಾದ್ರೆ ಪ್ಯಾಟರ್ನ್ ಅದೇ ರೀತಿ ಆಗುವಂಥದ್ದು. ಸೊ ಆ ರೀತಿಯಾಗಿರುತ್ತೆ. ಸೊ ನಾಳೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಮುಂದಿನ ವಾರಗಳಲ್ಲಿ ಮಾರುತಿ ಸುಜುಕಿ 12,000 ಈ ಲೆವೆಲ್ನ ಬ್ರೀಚ್ ಆಯಿತು ಅಂತಂದರೆ ಖಂಡಿತ ಒಳ್ಳೆ ಆಪರ್ಚುನಿಟಿ ನೋಡಲಿಕ್ಕೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ PNB ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. PNBನಲ್ಲಿ ಒಂದು ಒಳ್ಳೆ ಟೈಮಿಂಗ್ ಇದೆ ಇವಾಗ. ಇಲ್ಲಿ ನೋಡಿ 20 ರೂಪಾಯಿ 30 ರೂಪಾಯಿಗೆ ಬಂದಂಥ ಸ್ಟಾಕ್ ಇವಾಗ 120 130 ರೂಪಾಯಿಗೆ ಹೋಗಿದೆ. ಒಳ್ಳೆ ಬೇಸ್ ಆಗಿತ್ತು, ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ಇಲ್ಲಿ ನೋಡಿ ಟ್ರೆಂಡ್ ಲೈನು ಕೂಡ ಇವಾಗ ಬ್ರೀಚ್ ಆಗೋ ಥರ ಕಾಣಿಸ್ತಾ ಇದೆ. ಜೊತೆಗೆ ನಾವು ಹಾಕೊಂಡಿರೋಂಥ ಒಂದು ರೆಸಿಸ್ಟೆನ್ಸ್ ಲೈನ್ ಕೂಡ ಇದು. ಹಿಂದೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಮೇಲ್ಗಡೆ ಹೋಗಿತ್ತು, ವಾಪಸ್ ಬಂದರೆ ಅಲ್ಲಿ ಸಪೋರ್ಟ್ ಆಗಿರೋ ಇತಿಹಾಸಗಳಿದೆ. ಸೊ ಈ ರೀತಿ ಲೆವೆಲ್, ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಈಗ ಎಲ್ಲಿದೆಯೋ, ಈಗ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆಯಲ್ಲ ಅಲ್ಲಿ. ಸೊ ಅಕಸ್ಮಾತ್ ಈ ಲೆವೆಲ್ನ ಬ್ರೀಚ್ ಆಗಿ 140 ಈ ಲೆವೆಲ್ಗಿಂತ ಮೇಲ್ಗಡೆ ಕ್ಲೋಸಿಂಗ್ ಆಯಿತು ಅಂತಂದರೆ PNB ಮತ್ತೆ ಒಂದು ಬ್ರೇಕ್ಔಟಿಗೆ ರೆಡಿ ಆಗಿದೆ ಅಂತ ಅನ್ಕೋಬಹುದು. ಇಲ್ಲ ಅಂತಂದರೆ ಇಲ್ಲಿಂದ ವಾಪಸ್ ಕರೆಕ್ಷನ್ ಬಂತು ಅಂದರೆ ಮತ್ತೆ ಒಂದು 80 ಈ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ 80ರಿಂದ 100 ಈ ಲೆವೆಲ್ನ ಮತ್ತೆ ಬಂದು ಟೆಸ್ಟ್ ಮಾಡಿ ಅಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತ ನೋಡ್ಬೋದು. ಬೇಕಾದಷ್ಟು ಬ್ಯಾಂಕಿಂಗ್ ಸೆಕ್ಟರ್ಗಳಿದೆ. ಬಟ್ ನೀವು PNBನಲ್ಲೇ ಬೆಟ್ ತಗೋಬೇಕು ಅಂತಿದ್ದೀರಾ ಅಂತಂದರೆ ಈ ಬ್ರೇಕ್ಔಟ್ ಆಗೋ ತನಕ ವೆಯ್ಟ್ ಮಾಡಿ, ಇಲ್ಲ ಈ 80 ಲೆವೆಲ್ಗೆ ಬಂದಾಗ ಮತ್ತೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. 80 ನಿಮ್ಮ ಸ್ಟಾಪ್ ಲಾಸ್ ಆಗಿರಬೇಕು. 100ರಿಂದ 80 ಆ ಲೆವೆಲ್ ಬಂದಾಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಮಹೇಂದ್ರ ಆ್ಯಂಡ್ ಮಹೇಂದ್ರಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆದಂಗೆ ಕಾಣಿಸ್ತಾ ಇದೆ ನೋಡಿ. ನೆನ್ನೆ ಇದು ಹೇಳ ಅಂದ್ಕೊಂಡೆ, ಬಟ್ ಇದಕ್ಕಿಂತ 50% ಕೆಳಗಡೆ ಬಂದಿರಲಿಲ್ಲ, ಹಾಗಾಗಿ ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ. ಬಟ್ ಇವತ್ತು ಆ ಒಂದು ಕನ್ಫರ್ಮೇಷನ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಸ್ಟಾಕಲ್ಲಿ ಫಾಲ್ ಬಂತು ಅಂತಂದರೆ ಇತ್ತೀಚೆಗಷ್ಟೇ 2,500 ಒಂದು ಒಳ್ಳೆ ರೀತಿಯಾದಂಥ ಸಪೋರ್ಟ್ನ ತಗೊಂಡು ಮೇಲ್ಗಡೆ ಹೋಗಿದ್ದಂಥ ಸ್ಟಾಕು ನಮ್ಮ ಪೊಸಿಷನ್ನು ಅಲ್ಲೇ ನಾವು ಕೈ ಸುಟ್ಕೊಂಡಂತ ನೆನಪಿರ್ಬೋದು ನಿಮಗೆ. 2,500 ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಇಲ್ಲಿಂದ ಆ ರಿಜೆಕ್ಷನ್ ಬರ್ಬೋದು ಅಂದ್ಕೊಂಡೆ. ಆದರೆ ಇನ್ನೂ ಒಂದು 500 ಪಾಯಿಂಟ್ಸ್ಗಳು ಮೇಲ್ಗಡೆ ಮೂವ್ಮೆಂಟ್ ಕೊಡ್ತು. ಸೊ ಕೆಳಗಡೆ ಬಂತು ಅಂದ್ರೂ 2,600 ಅನ್ನೋದು ಸ್ಟಾಕಲ್ಲಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ. 2,600ರಿಂದ 500. ಸೊ ನೋಡೋಣ ಮುಂಬರುವ ದಿನಗಳಲ್ಲಿ ಆಟೋ ಸೆಕ್ಟರಲ್ಲಿ ಆ ಸೆಲ್ಲಿಂಗ್ ಆಯಿತು ಅಂತಂದರೆ ಈ ಲೆವೆಲ್ಗಳನ್ನು ನಾವು ನೋಡಲಿಕ್ಕೆ ಸಿಗ್ಬೋದು. ಜೂನ್ ಎಂಡು ಅಥವಾ ಜುಲೈ ತಿಂಗಳಲ್ಲಿ ಮುಂದಿನ ಒಂದು ವಾರಗಳಲ್ಲಿ ಆ ಒಂದು ಲೆವೆಲ್ಗಳನ್ನು ನೋಡಲಿಕ್ಕೆ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡೋದಾದರೆ ನಿಮ್ಮ ಬೆಂಬಲ ನನಗೆ ಸಿಕ್ಕಾಗುತ್ತೆ. ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ನನಗೆ ತಿಳಿಸಿ ಅಂತ ಕೇಳ್ಕೊತೀನಿ. ನಮ್ಮ ಚಾನಲ್ನ 2024 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಂಡು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ಡಿವಿಡೆಂಡ್ ಬಗ್ಗೆ ಒಬ್ಬರು ಕೇಳಿದ್ರು, ಮರ್ತೋಗಿತ್ತು ಸರ್. ಡಿವಿಡೆಂಡ್ ಬಗ್ಗೆ ನಿಮ್ಗೆ ಏನಾದ್ರು ಅನುಮಾನ ಇದೆ ಅಂತಂದರೆ ಟ್ರೇಡಿಂಗ್ ವ್ಯೂ ಆ್ಯಪಿಗೆ ಬಂದು ಈ ರೀತಿ ಡೈಲಿ ಕ್ಯಾಂಡಲಲ್ಲಿ ಹಾಕೊಳ್ಳಿ. ಕ್ಷಮಿಸಿ, ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಈ ಡೈಲಿ ಕ್ಯಾಂಡಲಲ್ಲಿ ನೀವು ಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಎಕ್ಸ್ ಡೇಟ್ ಯಾವಾಗ ಅಂದರೆ ಅದಕ್ಕಿಂತ ಒಳಗಡೆ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಇರಬೇಕು ಅಂತ ಹೇಳುತ್ತೆ. ಜೊತೆಗೆ ಪೇಮೆಂಟ್ ಡೇಟ್ ಯಾವಾಗಲೂ ಅಂತಲೂ ಕೊಟ್ಬಿಡ್ತಾರೆ. ಯೂಶಲಿ ನೋಡಿ, ಯಾವಾಗ ಎಕ್ಸ್ ಡೇಟ್ ಇರುತ್ತೋ ಅದರಿಂದ 1.5-2 ತಿಂಗಳು ತಗೋಬೋದು ಡಿವಿಡೆಂಡ್ ಕ್ರೆಡಿಟ್ ಆಗಿ. ಉದಾಹರಣೆಗೆ ನೋಡಿ, ಇಲ್ಲಿ ಜುಲೈ ಎಕ್ಸ್ ಡೇಟ್ ಇದೆ, ಬಟ್ ಕ್ರೆಡಿಟ್ ಆಗೋದು ಆಗಸ್ಟ್ 30ಕ್ಕೆ. ಹಾಗಾಗಿ ಎಕ್ಸ್ ಡೇಟ್ ಬಂದಿತ್ತು ಅಥವಾ ಡಿವಿಡೆಂಡ್ ಇನ್ಫಾರ್ಮೇಷನ್ ಬಂದಿದೆ, ಅನೌನ್ಸ್ ಮಾಡಿದ್ದಾರೆ ಅಂತ ಒಂದು ಮೇಲ್ ಬಂದಿರುತ್ತಲ್ಲ, ಬರ್ತಿದೆ ಅಂದ ತಕ್ಷಣ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಏನಿಲ್ಲ. ಸೊ 1.5-2 ತಿಂಗಳು ಆಗುತ್ತೆ. ಹಾಗಾಗಿ ವೆಯ್ಟ್ ಮಾಡಿ. ಸುಮಾರು ಸ್ಟಾಕ್ ಬಗ್ಗೆ ಕೇಳಿದ್ರೆ ನೀವು ಆ ಇಂಡಿವಿಜುವಲ್ ಸ್ಟಾಕಲ್ಲಿ ನೀವು ಹೋಗ್ಬಿಟ್ಟು ಅದೇ ರೀತಿ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.